ಗುಂಪುಗಳಿರೋ ಬಿಜೆಪಿಯಲ್ಲಿರೋದು ಕಷ್ಟ ಆಗ್ತಾ ಇತ್ತು. ಬಿಜೆಪಿಯಿಂದ ನಮ್ಮನ್ನು ಉಚ್ಚಾಟಿಸಿದ್ದು ಒಳ್ಳೆಯದೇ ಆಯಿತು. ನ್ಯೂಸ್ 18ಗೆ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿದ್ರು, ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು, ಬಿಜೆಪಿಗೂ ಬರೋಕ್ಕೂ ಮುನ್ನ ಕಾಂಗ್ರೆಸ್ನಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಇತ್ತೀಚೆಗೆ ಕಾಂಗ್ರೆಸ್ನ ನಾಯಕರ ಜೊತೆ ಗುರುತಿಸ್ಕೊಳ್ಳೋದು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಈಗ ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರನ್ನ ಉಚ್ಚಾಟನೆ ಮಾಡಲಾಗಿದೆ. ಅದರಲ್ಲೂ ಕೂಡ 10 ಗುಂಪುಗಳಿರೋ ಬಿಜೆಪಿಯಲ್ಲಿರೋದು ನನಗೆ ಕಷ್ಟ ಆಗ್ತಾ ಇತ್ತು. ಬಿಜೆಪಿಯಿಂದ ನಮ್ಮನ್ನ ಉಚ್ಚಾಟಿಸಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. ಕೆಲವು ಲೀಡರ್ಗಳು ಅದನ್ನು ಸರಿಪಡಿಸಿ ಕ್ಲೋಸ್ ಮಾಡ್ತಕ್ಕಂಥ ಅದಕ್ಕೆ ಮಾಡ್ಬೋದಾಗಿತ್ತು. ಬಟ್ ಯಾರೂ ಕೂಡ ಮಾಡಲಿಲ್ಲ. ನಾನು ಕೂಡ ಅದನ್ನು ಪದೇ ರಿಕ್ವೆಸ್ಟ್ ಮಾಡ್ತಕ್ಕಂಥ ಜಾಯಮಾನ ನಂದಿಲ್ಲ. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿ ನೀ ಬಂದು ಸೆಟ್ರೇಟ್ ಮಾಡು, ಇದು ಯಾವುದು ಕೂಡ ನಾನು ಮಾಡೋದಿಲ್ಲ. ಶಿಸ್ತಿನ ಸಿಪಾಯಿ ಹಂಗೆ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಮಾಡ್ತೀನಿ. ಕಾನ್ಸ್ಟಿಟ್ಯೂನ್ಸಿ ಜನ ಕೈ ಹಿಡಿದ್ರೆ ಮುಂದುವರಿತೀವಿ ಇಷ್ಟೇ. ಈಗ 28ಕ್ಕೆ ಎಲೆಕ್ಷನ್ನು, ಅಲ್ಲಿ ಗಂಟೆ ಆರಾಮಾಗಿರ್ತೀವಿ, ಕ್ಷೇತ್ರದ ಕೆಲಸ ಮಾಡ್ಕೊಂಡು ಇರ್ತೀನಿ. ಆಮೇಲೆ ನೋಡೋಣ ಡಿಸೈಡ್. 28 ಶಾಸಕ 2028 ಗಂಟೆ ಏನು ಗೆದ್ದಿದ್ದೀವಿ, 5 ವರ್ಷಕ್ಕೇನು ಮ್ಯಾಂಡೇಟ್ ಆಗಿದೆ. 28 ಗಂಟೆ ಇದ್ದೇ ಇರ್ತೀವಿ. 28 ಚುನಾವಣೆ ಏನು ಡಿಕ್ಲೇರ್ ಆಗ್ತದೆ, ಆಮೇಲೆ ಯೋಚನೆ ಮಾಡ್ತೀವಿ. ಅಲ್ಲಿ ಗಂಟೆ ಯೋಚನೆ ಯಾಕೆ ಮಾಡಬೇಕು? ಈಗ ಆಯಿತು, 2028ಕ್ಕೆ ಕಾಂಗ್ರೆಸ್ಸಲ್ಲಿ ನಿಲ್ತೀನಿ, ಪ್ರತಿಭಟನೆ ಮಾಡಲಿ. ಇವರು 100% ಒಳ್ಳೇದು ಅನ್ನಿಸ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಗುಂಪಲ್ಲ, ಹಲವಾರು ಗುಂಪುಗಳಿವೆ. ಒಬ್ಬರು ಮುಖ ಒಬ್ಬರು ನೋಡ್ದಿರೋ ಇದರಲ್ಲಿ ಇದ್ದಾರೆ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವನ ಕಂಡ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಲ್ಲಿ ಇರ್ತದೆ, ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಲ್ಲಿ ಹೈಯೆಸ್ಟ್ ಇದೆ. ಅಶೋಕರು ಒಂದು ಸಾರಿ ಊಟ ಮಾಡೋ ಆದಮೇಲೆ ಅವ್ರು ಮಲಗ್ತಾರಲ್ಲ, ಮಲಗೋಕ್ಕಿಂತ ಮುಂಚೆ ಯಾರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ, ಯಾರೆಲ್ಲ ಅವರ ವಿರುದ್ಧ ಮಾತನಾಡ್ತಾರೆ, ಯಲಂಕ ವಿಶ್ವನಾಥ್ ಈ ಯಾರು ಅಶೋಕರಿಗೇನು ಒಳ್ಳೊಳ್ಳೆ ಮಾತನಾಡಿದ್ರ, ಅವನಿಗೆ ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವತ್ತೂ ಆ ಅಶೋಕರ ವಿರುದ್ಧ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾದ ಮೇಲೆ ನಾನು ಮಾಡಿಲ್ಲ. ಅಸೆಂಬ್ಲಿಲಿ ಇವನು ನಿಂತ್ಕೊಂಡ್ರೆ ಹಿಂದೆ ಏನೆಲ್ಲ ಕೆಟ್ಟದಾಗಿ ಮಾತನಾಡ್ತಾರೆ ಅದನ್ನ ಈ ಅಪ್ಪ ರಿವ್ಯೂ ಮಾಡಿದ್ರೆ ಸಾಕಾಗ್ತದೆ. ಇನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ಜಾಸ್ತಿ ಹೇಳಕ್ಕೆ ಹೋದರೆ ಇವ್ರ ಹಿಸ್ಟ್ರಿನ ನಾನು ಹೇಳ್ಬೇಕಾಗ್ತದೆ. 3 ವರ್ಷ BJPಲಿ ಏನಿದ್ದೆ ನಾನು ಕೂಡ ಹೇಳ್ಬೇಕಾಗ್ತದೆ. ಏನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಯಾವ ಇವ್ರ ಹತ್ರ ಒಡಂಬಡಿಕೆ ಇದೆ, ಅವೆಲ್ಲ ಕೂಡ ಹೇಳಬೇಕಾಗ್ತದೆ. ನೆಮ್ಮದಿಯಾಗಿ ಎಕ್ಸ್ಪೆಲ್ ಮಾಡಿದ್ದಾರೆ, ನಾನು ನೆಮ್ಮದಿಯಾಗಿ ಇದ್ದೀನಿ. ಆ ನೆಮ್ಮದಿ ಬಿಟ್ಟು ತಿರುಗಿ ಏನೇನು ಹೇಳೋಕ್ಕೆ ಹೋದರೆ ಈಗ ನಾಳೆ ಪ್ರೆಸ್ ಮೀಟ್ಗೆ ಹೋಗ್ತೀನಿ, ಏನೆಲ್ಲ ಹೇಳಬೇಕು ಹೇಳ್ತೀನಿ. ಉಚ್ಚಾಟನೆ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿಲ್ಲ. ನನ್ನ ಕ್ಷೇತ್ರದ ಜನರಲ್ಲಿ ಯಾವುದೇ ಗೊಂದಲ ಇಲ್ಲ. ಉಚ್ಚಾಟನೆ ಬಳಿಕ ಶಾಸಕ ಶಿವರಾಮ್ ಹೆಬ್ಬಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಯಾವ ಗಿಲ್ಟಿಯೂ ಕೂಡ ಇಲ್ಲ. ತೆಗೆದಿದ್ದು ಒಳ್ಳೇದೇ ಆಯ್ತು, ನಮ್ಮನ್ನು ಉಚ್ಚಾಟನೆ ಮಾಡಿದ್ದು ಒಳ್ಳೇದೇ ಆಯ್ತು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿರ್ಣಯ ಆಗೋಗಿದೆ, ಇದರ ಬಗ್ಗೆ ಯೋಚನೆ ಮಾಡಲ್ಲ, ಮುಂದೆ ಕಾದ್ ನೋಡೋಣ ಏನೇನು ಆಗುತ್ತೆ ಅಂತ ಕಾರವಾರದಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಹೆಬ್ಬಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಾಹೇಬರು ಯಾವುದೇ ನಿರ್ಣಯ ತಗೊಳ್ಳುವಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಣಯ ತಗೊಳ್ತಾರೆ. ಯಾವುದೇ ನಿರ್ಣಯ ಮಾಡುವಾಗ ಕ್ಷೇತ್ರದ ಹಿತದೃಷ್ಟಿಯನ್ನು ಗಮನಿಸಿ ನಿರ್ಣಯ ಮಾಡ್ತಾರೆ. ಹಾಗಾಗಿ ನನ್ನ ಕ್ಷೇತ್ರದ ಜನರಲ್ಲಿ ಯಾವ ಗೊಂದಲವೂ ಇಲ್ಲ. ಮಾಡಿ ನಿರ್ಣಯ ಅಂತೂ ಆಗೋಗಿದೆಯಲ್ವಾ, ಅದ್ರ ಬಗ್ಗೆ ನಾವ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ. ಈಗ ನಾನು ಆವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ, ಒಬ್ಬ ರಾಜಕಾರಣಿಗೆ ಮುಂದಿನ ಗುರಿ ಇರಲೇಬೇಕು. ಗುರಿ ಇಲ್ಲದೆ ಗುರಿ ಸಾಧಿಸೋದಕ್ಕಾಗದೆ. ಆಗ ವಿಷನ್ ಇರಲೇಬೇಕು. ವಿಷನ್ ಇರುತ್ತೆ. ನಾನು ಪಾಲಿಗೆ ಬಂದಿದ್ದು ಪಕ್ಷಾಮತ ಅಂತ ಸ್ವೀಕಾರ. ಪಕ್ಷ ವಿರೋಧಿ ಕೆಲಸ ಮಾಡಿದ್ದಕ್ಕೆ ಇಬ್ಬರನ್ನ ಉಚ್ಚಾಟಿಸಲಾಗಿದೆ. ಪಕ್ಷದ ಶಿಸ್ತು ಮೀರಿದ್ರೆ ಹೈಕಮಾಂಡ್ ಸುಮ್ಮನಿರಲ್ಲ. ಇಬ್ಬರ ಉಚ್ಚಾಟನೆಗೆ BY ವಿಜಯೇಂದ್ರ ಆರ್ ಅಶೋಕ್ CT ರವಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಯಾಕಂದ್ರೆ ಕಾಂಗ್ರೆಸ್ ನಾಯಕರ ಜೊತೆ ನಿರಂತರವಾಗಿ ಕಾಣಿಸ್ಕೊಳ್ತಾ ಇದ್ರು. ಹಾಗಾಗಿ ಪಕ್ಷದ ಚಟುವಟಿಕೆಯಲ್ಲೂ ಕೂಡ ಇವರು ಪಾಲ್ಗೊಳ್ತಾ ಇರಲಿಲ್ಲ. ಹಾಗಾಗಿ
ಈ ಪಕ್ಷದ ಶಿಸ್ತು ಮೀರಿದ್ರೆ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. ಪಕ್ಷದ ಶಿಸ್ತನ್ನ ಮೀರಿದ್ರೆ ಹೈಕಮಾಂಡ್ ಸುಮ್ಮನಿರಲ್ಲ, ಹಾಗಾಗಿ ಇಬ್ಬರನ್ನ ಉಚ್ಚಾಟಿಸಲಾಗಿದೆ ಅಂತ ಹೇಳಿ ಈ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನು 6 ವರ್ಷಗಳ ಕಾಲ ಅಮಾನತನ್ನು ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವು ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಪತ್ರ ಇನ್ನೂ ಕೂಡ ಬಂದಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಂದ ಮೇಲೆ ಅವ್ರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕಿತ್ತು ಸರ್ಕಾರ ಬಂದ ನಂತರದಲ್ಲಿ. ಆದರೆ ಸರ್ಕಾರ ಎಲ್ಲ ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಯಿತು ಕಾಣುತ್ತೆ. ಹಾಗಾಗಿ ಏನು ಪಕ್ಷ ವಿರೋಧಿ ಪಕ್ಷದ ವಿರುದ್ಧ ಏನು ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನೇನು ಮಾಡ್ತಾಯಿದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದರು, ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ನಾನು ಇದನ್ನು ಸ್ವಾಗತ ಮಾಡ್ತೇನೆ. ಪಕ್ಷ ವಿರೋಧಿ ಚಟುವಟಿಕೆ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಹಮತ ಆಯಿತು. ಅದರಿಂದ ಯಾರು ಪಕ್ಷಕ್ಕೆ ದ್ರೋಹ ಬಂದಿದ್ದಾರೆ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅದಕ್ಕೆ ಪೂರ್ತಿಯಾಗಿ ನಾನು ಕೆಲವೊಂದ್ ಕಡೆ ಪಕ್ಷದೊಳಗೆ ಇದ್ದು ಅವರ ನಡವಳಿಕೆಗಳು ಪಕ್ಷಕ್ಕೆ ಒಂದು ರೀತಿ ಗ್ಯಾರಂಟಿ ಡೌಟೇ ಇಲ್ಲ, ಮುಜುಗರ ಆಗ್ತಾ ಇತ್ತು. ಅದಕ್ಕೋಸ್ಕರ ಕೇಂದ್ರದ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ. ಸ್ವಾಗತ. ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ಕೊಂಡಿದ್ದೀವಿ, ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ. ಆದರೆ ಇದೊಂದು ಒಳ್ಳೆಯ ಸಂದೇಶವಾಗಿದೆ. ಒಂದು ನುಂಗಬೇಕು ಇಲ್ಲ ಉಗುಳಬೇಕು, ಯಾವುದಾರ ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆಯ ಸಂದೇಶ. ಸೋಮಶೇಖರ್ ಹೆಬ್ಬಾರ್ ರೇಪ್ ಮಾಡಿಲ್ವಲ್ಲ, ವಿಧಾನಸೌಧದಲ್ಲಿ ಯಾರನ್ನು ರೇಪ್ ಮಾಡಿಲ್ವಲ್ಲ, ಇಬ್ಬರ ಉಚ್ಚಾಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ರೇಪ್ ಮಾಡಿದ್ರೆ ಮಾತ್ರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಅರ್ಥನ ಇದು? ಹಾಗಿದ್ರೆ ಕಾಂಗ್ರೆಸ್ನಲ್ಲೇ ಇದ್ದಂತಹ ಶಿವರಾಮ್ ಹೆಬ್ಬಾರ್ ಹಾಗೆ ಸೋಮಶೇಖರ್ ಅವರು ಯಾಕೆ ಹಾಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ರು, ತಮ್ಮ ಪಕ್ಷದಲ್ಲಿ ಕಡೆಗಣಿಸಿದ್ರು ಅಂತ ಹೇಳಿ ಬಿಜೆಪಿ ಪಕ್ಷಕ್ಕೆ ಹೋದ್ರು? ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಅಭಿಪ್ರಾಯ ಏನಿದೆಯಲ್ಲ, ಸಾಕಷ್ಟು ಒಂದು ರೀತಿಯಾದಂತಹ ಕನ್ಫ್ಯೂಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಬ್ಬರು ಶಾಸಕರು ಏಡ್ಸ್ ಇಂಜೆಕ್ಷನ್ ಅನ್ನ ಏನಾದರೂ ಚುಚ್ಚಿದ್ರ, ಮುತ್ತು ರತ್ನಗಳನ್ನೆಲ್ಲ ಅವರೇ ಇಟ್ಕೊಳ್ಳಿ. STS ಹಾಗೆ ಹೆಬ್ಬಾರ್ ಉಚ್ಚಾಟನೆಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನೋ ವಿಜಯೇಂದ್ರ ಇಬ್ಬರಿಗೂ ನಾನಿದ್ದೀನಿ ಅಂತ ಭರವಸೆ ಕೊಟ್ಟಿದ್ದ. ಈಗ ಇಬ್ಬರ ಉಚ್ಚಾಟನೆಯಿಂದ ವಿಜಯೇಂದ್ರಗೆ ಹಿನ್ನಡೆಯಾಗಿದೆ, ಪರೋಕ್ಷವಾಗಿ ವಿಜಯೇಂದ್ರಗೆ ಹಿನ್ನಡೆಯಾಗಿದೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಪಕ್ಷದಲ್ಲಿ ವಿಜಯೇಂದ್ರ ಆಟ ನಡೆಯಲ್ಲ ಅನ್ನೋದು ಗೊತ್ತಾಗಿದೆ. ನನ್ನನ್ನ ಹೊರಗೆ ಹಾಕಿ ವಿಜಯೇಂದ್ರ ಯಶಸ್ವಿಯಾಗಿದ್ದ. ಈಗ ಹೈಕಮಾಂಡ್ ಕ್ರಮ ಸ್ವಾಗತಿಸ್ತೀನಿ ಅಂತ ಹೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ರಕ್ಷಣೆ ಮಾಡ್ಬೇಕಂತೇಳಿ ವಿಜಯೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜಯೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಕೊಟ್ಟಿದ್ದರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ. ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್. ಬೆಂಗಳೂರಲ್ಲಿ ಶೀಘ್ರದಲ್ಲೇ ಮತ್ತೆ ಟೋಯಿಂಗ್ ಆರಂಭ ಆಗಲಿದೆ. ಟೋಯಿಂಗ್ ಆರಂಭದ ಬಗ್ಗೆ ಗೃಹ ಸಚಿವರಿಂದ ಮಾಹಿತಿ ನೀಡಲಾಗಿದೆ. ವಾಹನಗಳನ್ನ ಎಲ್ಲಂದರಲ್ಲಿ ನಿಲ್ಲಿಸಿ ಹೋಗ್ತಾರೆ. ಇದರಿಂದಾಗಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹೊರಗಿನ ವ್ಯಕ್ತಿಗಳನ್ನ ಬಳಸಿಕೊಳ್ಳದೆ ಟೋಯಿಂಗ್ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಬಹಳ ಮುಖ್ಯವಾಗಿ ವೆಹಿಕಲ್ಸ್ ಎಲ್ಲಿ ಅಂದ್ರೆ ಅಲ್ಲೇ ನಿಲ್ಲಿಸ್ತಾರೆ. ಕಾರನ್ನವರು ನಿಲ್ಲಿಸ್ತಾರೆ, ಹೆಚ್ಚಿನ ಅಂಶ 2 ವೀಲರ್ಸ್ ನಿಲ್ಲಿಸ್ತಾರೆ. ಅದರಿಂದ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಏನ್ ಮಾಡ್ತಿದ್ದೋ ಅಂದ್ರೆ ಟೋಯಿಂಗ್ ಮಾಡ್ತಾ ಇದ್ವಿ. ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಲಿಸಿ ಸ್ಟೇಷನ್ ಅಲ್ಲಿ ನಿಲ್ಲಿಸಿ ಅವ್ರು ಹೋಗಿ ದುಡ್ಡು ಫೈನ್ ಕಟ್ಬಿಟ್ಟು ತಗೊಂಡು ಹೋಗೋರು. ಅದನ್ನ ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನ ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳೇನೆ, ಪೊಲೀಸ್ ವೆಹಿಕಲ್ಸೇನೆ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನ ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ.